ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಈ ಒಂದು ಅಂಬ್ರೆಲಾ ಟಾಪ್ ಏನಿದೆ, ಅಂಬ್ರೆಲಾ ಟಾಪನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಒರಿಜಿನಲ್ ಕ್ಲಾತ್ ಏನಿದೆ, ಈ ಒರಿಜಿನಲ್ ಕ್ಲಾತ್ ಮೇಲೆ ಒಂದು ಲೈನಿಂಗ್ ಇದೆಯಲ್ವಾ, ಆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಎರಡನ್ನೂ ಕೂಡ ಏನು ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಎರಡನ್ನೂ ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ಎಲ್ಲೂ ಕೂಡ ಒಳಗಡೆ ಕ್ಲಾತ್ ಅನ್ನುವಂಥದ್ದು ಫೋಲ್ಡ್ ಆಗಬಾರ್ದು. ಆ ಥರ ನೋಡಿಕೊಂಡು ನೀಟಾಗಿ ಈ ಥರ ಕೈಯಲ್ಲಿ ಎಲ್ಲೂ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಈ ಥರ ಉಜ್ಕೊಂಡು ಏನು ಮಾಡ್ಕೋಬೇಕು, ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸುತ್ತಲೂ ಕ್ಲಾತ್ ಏನಿದೆ, ಈ ಕ್ಲಾತನ್ನು ನೀಟಾಗಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಡ್ಬೇಕು. ಆ ಕಟ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ, ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ಈಗ ಸೇಮ್ ಇದೇ ಥರ ನಾನು ಏನು ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಪಾರ್ಟನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಈ ಒಂದು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನಾನು ನೆಕ್ಕನ್ನು ಸ್ಟಿಚ್ ಮಾಡೋದಕ್ಕೆ ಈ ಥರ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ. ಈ ಒಂದು ಕ್ಯಾನ್ವಾಸಲ್ಲಿ ನಮಗೆ ಒಂದು ಕಡೆಗೆ ಶೈನಿಂಗ್ ಇರುತ್ತೆ ಮತ್ತು ಇನ್ನೊಂದು ಕಡೆಗೆ ಪ್ಲೈನ್ ಆಗಿರುತ್ತೆ. ಈ ಶೈನಿಂಗ್ ಇರುವಂಥ ಕಡೆ ಏನು ಅಂತಂದರೆ ಇದು ಗಮ್ ಇರುತ್ತೆ. ನಾವು ಇದನ್ನು ಕ್ಲಾತ್ ಮೇಲೆ ಇಟ್ಟು ಐರನ್ ಮಾಡಿದಾಗ ಕ್ಲಾತ್ ಅನ್ನೋದು ಇದಕ್ಕೆ ನೀಟಾಗಿ ಹಿಡ್ಕೊಳ್ಳುತ್ತೆ. ನಮಗೆ ನೆಕ್ಕು ತುಂಬಾ ಸ್ಟ್ರಿಪ್ಪಾಗಿ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಲೈನಿಂಗ್ ಇದನ್ನು ಈ ಒಂದು ಕ್ಯಾನ್ವಾಸ್ ಏನಿದೆ ಇದನ್ನು ಈ ರೀತಿ ನೀಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಮೇಲ್ಗಡೆ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಆ ಕ್ರಾಸನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ರಾಸನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಎಷ್ಟು ನೆಕ್ ಬಿಡ್ತು ಎಷ್ಟಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟನ್ನು ನೋಡಿಕೊಂಡು ಇಡಬೇಕು. ಇಲ್ಲಿ ನಾನು 3 ಇಂಚಿಗೆ ನೆಕ್ ಬಿಡ್ತನ್ನು ಇಡ್ತಾ ಇದ್ದೀನಿ. ಹಾಗೆಯೇ 6 ಇಂಚು ಈ ಒಂದು ನೆಕ್ ಡೀಪನ್ನು ಫ್ರಂಟ್ ಪಾರ್ಟ್ಗೆ ಸ್ಟಿಚ್ ಮಾಡೋದಕ್ಕೆ 6 ಇಂಚಿಗೆ ಇಡ್ತಾ ಇದ್ದೀನಿ. ಮತ್ತು ಕೆಳಗಡೆನೂ ಅಷ್ಟೇ 3 ಇಂಚಿಗೆ ಈ ಒಂದು ನೆಕ್ ಬಿಡ್ತನ್ನು ಇಟ್ಕೊಂಡು ಈ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಥರ ಬಾಕ್ಸನ್ನು ನೀಟಾಗಿ ಡ್ರಾ ಮಾಡಿಕೊಂಡು ಈ ಬಾಕ್ಸ್ ಒಳಗಡೆ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪನ್ನು ನಾವು ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಶೇಪನ್ನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನೀಟಾಗಿ ಈ ಒಂದು ಶೇಪನ್ನು ಈ ಥರ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿ 1.5 ಇಂಚು ಹೊರಗಡೆಗೆ ಈ ಥರ ಎಕ್ಸ್ಟ್ರಾ ಒಂದು ಇದನ್ನು ಕ್ಯಾನ್ವಾಸನ್ನು ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚು ಅಥವಾ 1 ಇಂಚಾದರೂ ನಿಮ್ಮ ಇಷ್ಟ. 1.5 ಇಂಚಿಗಿಂತ ಜಾಸ್ತಿ ಬೇಡ. 1.5 ಇಂಚುವರೆಗೂ ಈ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಮೇಲೆ ಒಂದು 1/2 ಇಂಚ್ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನಮಗೆ ನೆಕ್ಕನ್ನು ಸ್ಟಿಚ್ ಮಾಡುವಾಗ ಇದು ತುಂಬಾ ಯೂಸ್ ಆಗುತ್ತೆ. ಮೇಲ್ಗಡೆ ನಮಗೆ ನೆಕ್ ಆ ಕಡೆ ಈ ಕಡೆ ಯಾವ ಕಡೆನೂ ಸರಿ ಇದ್ದೇನೆ ನಮಗೆ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ನೆಕ್ಕನ್ನ ನೋಡಿ ಕಟ್ ಮಾಡ್ಕೊಂಡಾಗ ನಮಗೆ ಶೇಪು ಈ ಥರ ಬರುತ್ತೆ. ಸೇಮ್ ಇದೇ ಥರ ಈಗ ಈ ಒಂದು ಬ್ಯಾಕ್ ಪಾರ್ಟಲ್ಲಿ ನೆಕ್ಕನ್ನು ಕೂಡ ನಾವು ಏನು ಮಾಡ್ಕೋಬೇಕು,
ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲೂ ಸೇಮ್ 3 ಇಂಚು ವಿಡ್ತ್ ತಗೊಂಡಿದ್ದೀನಿ. ಹಾಗೆಯೇ ಫ್ರಂಟ್ಗಿಂತ 1 ಇಂಚು ಎಕ್ಸ್ಟ್ರಾ ತಗೊಂಡು 7 ಇಂಚಿಗೆ ಡೀಪನ್ನು ತಗೊಂಡು ಸೇಮ್ ಮತ್ತೆ 3 ಇಂಚು ಕೆಳಗಡೆ ಕೂಡ ವಿಡ್ತನ್ನು ತಗೊಂಡು ಈ ರೀತಿ ಬಾಕ್ಸನ್ನು ಡ್ರಾ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಈ ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಸೇಮ್ ಫ್ರಂಟಲ್ಲಿ ನಾವು ಯಾವ ಥರ 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವೋ ಇಲ್ಲೂ ಕೂಡ 1.5 ಇಂಚು ಎಕ್ಸ್ಟ್ರಾ ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಮೇಲೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ನಾವು ರೌಂಡ್ ಶೇಪ್ ಏನು ಡ್ರಾ ಮಾಡ್ಕೊಂಡಿದ್ದೀವಿ ಆ ರೌಂಡ್ ಶೇಪನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ನಮಗೆ ಈಗ ಎರಡು ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ ಈ ಒಂದು ನೆಕ್ ಅನ್ನೋದು ನೆಕ್ ಶೇಪ್ಸು ಈ ರೀತಿ ಬಂದಿರುತ್ತೆ. ಈಗ ನಾವು ಈಗಾಗಲೇ ಏನು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಂಡಿದ್ದೀವಿ ಈ ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ಈ ಥರ ಐರನ್ ಮಾಡ್ಕೋಬೇಕು. ಐರನ್ ಮಾಡುವಾಗ ಒಂದು ಗಮ್ ಇರುವಂಥ ಸೈಡ್ ಏನಿದೆ ಅದು ಲೈನಿಂಗ್ ಮೇಲೆ ಹೋಗಬೇಕು. ಆ ಥರ ಇಟ್ಕೊಂಡು ಈ ಥರ ಐರನ್ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಅಂಟ್ಕೊಳ್ಳುತ್ತೆ. ಸೇಮ್ ಅದೇ ಥರ ಒಂದು ಬ್ಯಾಕ್ ಪಾರ್ಟನ್ನು ಕೂಡ ಇಟ್ಕೊಂಡು ಅಂದರೆ ಬ್ಯಾಕ್ ನೆಕ್ಕನ್ನು ಇಟ್ಕೊಂಡು ಈ ಥರ ಐರನ್ ಮಾಡ್ಕೋಬೇಕು. ಹೀಗಿದನ್ನು ಸುತ್ತಲೂ ಇರುವಂಥ ಒಂದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಆ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡಬೇಕು. ಬರೀ ಒಂದು ಅರ್ಧ ಇಂಚಷ್ಟೇ ಎಕ್ಸ್ಟ್ರಾ ಕ್ಲಾತನ್ನು ಇಟ್ಕೊಂಡು ಉಳಿದಿರೋ ಎಲ್ಲ ಕ್ಲಾತನ್ನು ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ಸನ್ನು ಇಟ್ಕೊಂಡು ಸುತ್ತಲೂ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಸೇಮ್ ಇದೇ ಥರ ಈಗ ನಾವೊಂದು ಬ್ಯಾಕ್ ಪಾರ್ಟಲ್ಲೂ ಅಂದರೆ ಬ್ಯಾಕ್ ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ವ ಇದನ್ನು ಕೂಡ ಇದೇ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಅದೇ ಥರ ಇಲ್ಲೂ ಕೂಡ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಿ ಸೆಂಟ್ರಿಗೆ ಏನು ಮಾಡ್ಕೋಬೇಕು, ಚಿಕ್ಕದಾಗಿ ಒಂದು ಕಟ್ಟನ್ನು ಹಾಕೋಬೇಕು. ಎರಡರಲ್ಲೂ ಈ ರೀತಿ ಚಿಕ್ಕದಾಗಿ ಕಟ್ ಹಾಕ್ಕೊಂಡು ನಾವು ಈಗಾಗಲೇ ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತ್ ಏನು ಜಾಯಿನ್ ಇದು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಿ ಈ ಒಂದು ಕ್ಲಾತಲ್ಲೂ ಕೂಡ ಈ ಮೇಲ್ಗಡೆಗೆ ಈ ಫ್ರಂಟ್ ಪಾರ್ಟ್ ಏನು ಬರುತ್ತೆ ಆ ಫ್ರಂಟ್ ಪಾರ್ಟ್ಗೆ ಈ ಒಂದು ಫ್ರಂಟ್ ಪಾರ್ಟನ್ನು ನೆಕ್ಕನ್ನು ನಾವು ಜಾಯಿನ್ ಮಾಡಿಕೊಂಡು ಈ ರೀತಿ ಮೇಲೆ ಕಟ್ ಮಾಡಿಕೊಂಡು ಏನು ಮಾಡ್ಕೋಬೇಕು, ಈ ಥರ ನೆಕ್ಕನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸೆಂಟ್ರಿಗೆ ಈ ಥರ ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಆ ಕಡೆ ಈ ಕಡೆ ಈ ಒಂದು ಕ್ಲಾತ್ ಅನ್ನೋದು ಸರಿಯೋದಿಲ್ಲ. ನೋಡಿ ಈ ಥರ ಕಟ್ ಮಾಡಿಕೊಂಡು ಸುತ್ತಲೂ ಕೂಡ ಆ ಒಂದು ಕ್ಯಾನ್ವಾಸ್ ಏನಿದೆ ಕ್ಯಾನ್ವಾಸ್ ಪಕ್ಕದಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ಇಲ್ಲಿ ಈ ಒಳಗಡೆ ಇದೆಲ್ಲ ಈ ಕ್ಲಾತನ್ನು ನೀಟಾಗಿ ಈ ಥರ ಒಂದು 1/2 ಇಂಚು ಒಳಗಡೆ ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ಸುತ್ತಲೂ ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ಸನ್ನು ಇಟ್ಕೊಂಡು ಈ ಥರ ಕಟ್ಸನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಈ ರೀತಿ ಫೋಲ್ಡ್ ಮಾಡಿದಾಗ ರಿಂಕಲ್ಸ್ ಅನ್ನೋದು ಬರಲ್ಲ, ಫೋಲ್ಡಿಂಗು ನೀಟಾಗಿ ಬರುತ್ತೆ. ಈ ಥರ ಇದನ್ನ ಉಲ್ಟಾ ಮಾಡ್ಕೊಂಡು ಏನು ಮಾಡ್ಕೋಬೇಕು, ನೈಲಲ್ಲಿ ಸ್ವಲ್ಪ ಈ ಥರ ರಬ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಇದು ಕಾಣಿಸುತ್ತೆ. ಈ ಥರ ರಬ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆಗೆ ಒಂದು ಟಾಪ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಫ್ರಂಟ್ ಪಾರ್ಟ್ ಈಗ ನೋಡಿ ಎಷ್ಟು ನೀಟಾಗಿ ನಮಗೆ ನೆಕ್ ಅನ್ನೋದು ಕಾಣಿಸ್ತಾ ಇದೆ.
ಈಗ ಸೇಮ್ ಇದೇ ಥರ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಮೇಲೆ ಏನು ಕಟ್ ಮಾಡಿದ್ದೀವಿ ಅದು ಎರಡಕ್ಕೂ ಮ್ಯಾಚ್ ಆಗಬೇಕು. ಮೇಲೆ ನಾವು ನೆಕ್ಕಲ್ಲಿ ಕಟ್ ಮಾಡಿರೋದು, ಹಾಗೆಯೇ ಒಳಗಡೆ ಕ್ಲಾತಲ್ಲಿ ಏನು ಕಟ್ ಮಾಡಿದ್ದೀವಿ ಆ ಎರಡೂ ಕಡೆನೂ ಆ ಒಂದು ಕಟ್ ಅನ್ನೋದು ಮ್ಯಾಚ್ ಆಗಬೇಕು. ಎಲ್ಲೂ ಹೆಚ್ಚು ಕಡಿಮೆ ಬರದೇ ಇರೋ ಥರ ನೋಡಿಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ತುದಿವರೆಗೂ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ಈ ಥರ ಕಾಣಿಸುತ್ತೆ. ಈಗ ನಾವು ಇದಕ್ಕೆ ಬ್ಯಾಕ್ ಪಾರ್ಟಲ್ಲಿ ಏನು ಮಾಡ್ತೀವಿ, ಒಂದು ಡಾಟ್ಸನ್ನು ಹಿಡಿಬೇಕು. ಅದಕ್ಕೆ ನೋಡಿ ಇಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಇಲ್ಲಿ ಕೂಡ ಒಂದು ಫೋಲ್ಡ್ ಸಿಗುತ್ತಲ್ಲ, ಆ ಫೋಲ್ಡ್ ಹತ್ರ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡ್ಕೋಬೇಕು. ಇಲ್ಲಿ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಆ ಕಟ್ ಮಾಡಿರುವಂಥ ಪ್ಲೇಸಲ್ಲಿ ನಾವು ಡಾಟ್ಸನ್ನು ಹಿಡಿಬೇಕಾಗುತ್ತೆ. ಎರಡೂ ಕಡೆನೂ ಇದೇ ಥರ ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ ಈ ಥರ ಕಟ್ ಮಾಡಿಕೊಂಡು ಈಗ ಈ ಒಂದು ಡಾಟ್ಸನ್ನು ಈ ಥರ ಹಿಡಿಬೇಕು. ಒಂದೊಂದು ಇಂಚಿಗೆ ಈ ಒಂದು ಡಾಟ್ಸನ್ನು ಈ ಥರ ಹಿಡಿದ್ರೆ ಸಾಕು. ಇದರ ಹೈಟು ಅಷ್ಟೇ ಒಂದು 2 ಅಥವಾ 2.5 ಇಂಚು ಹೈಟ್ಗೆ ಈ ಒಂದು ಡಾಟ್ಸ್ ಇದ್ದರೆ ಸಾಕಾಗುತ್ತೆ. ಚೆಸ್ಟ್ ಜಾಸ್ತಿ ಇದ್ದಾಗ ಈ ಒಂದು ಡಾಟ್ನ ಲೆಂತ್ ನಾವು ಕಡಿಮೆ ಮಾಡ್ಕೋಬೇಕು. ಸೇಮ್ ಅದೇ ಥರ ಈ ಒಂದು ಬ್ಯಾಕ್ ಪಾರ್ಟಲ್ಲೂ ಕೂಡ ಒಂದು ಡಾಟ್ಸನ್ನು ಹಿಡಿತಾ ಇದ್ದೀನಿ. ನೋಡಿ ಈಗ ಶೋಲ್ಡರ್ ಜಾಯಿಂಟನ್ನು ಮಾಡ್ಕೋಬೇಕು. ಈ ಶೋಲ್ಡರಲ್ಲಿ ಮೇಲೆ ನಾವು ಸ್ಟಿಚ್ ಮಾಡುವಾಗ ಒಂಚೂರು ಈ ಥರ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ, ಆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಏನಿದೆ ಈ ಒಂದು ಬ್ಯಾಕ್ ಪಾರ್ಟ್ ಮೇಲೆ ಸೀದಾ ಬರಬೇಕು. ಆ ಥರ ಈ ಒಂದು ಫ್ರಂಟ್ ಪಾರ್ಟನ್ನು ಈ ಥರ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಾವು ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಸ್ಟಿಚ್ ಮಾಡಿದ್ದೀವಿ ಈ ಥರ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ನೋಡಿ ಸೇಮ್ ಇದೇ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಮೇಲ್ಗಡೆಗೆ ಕಾಣಿಸಲ್ಲ ಸ್ಟಿಚ್ ಅನ್ನೋದು, ಇದು ಸ್ಟಿಚ್ಚು ಒಳಗಡೆಗೆ ಹೊರಟೋಗುತ್ತೆ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ಥರ ಇನ್ನೊಂದು ಕಡೆಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ರಫ್ ಹಾಕ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇನ್ನೂ ಒಂದೊಂದು ಸ್ಟಿಚ್ಚನ್ನ ಎಕ್ಸ್ಟ್ರಾ 2 ಸ್ಟಿಚ್ಚನ್ನ ಇಲ್ಲಿ ನಾವು ಹಾಕೋಬೇಕು ಎರಡು ಕಡೆನೂ. ನೋಡಿ ತುದಿಲಿ ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಮೇಲ್ಗಡೆಗೆ ಸ್ವಲ್ಪ ಮಂದ ಅನ್ನಿಸ್ದೇನೆ ನೀಟಾಗಿ ಒಂದು ಫಿನಿಶಿಂಗ್ ಅನ್ನೋದು ಈ ಥರ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಳಗಡೆ ನಮಗೆ ಈ ಒಂದು ಜಾಯಿಂಟ್ ಅನ್ನೋದು ನೆಕ್ ಹತ್ರ ಕಾಣಿಸ್ತಿಲ್ಲ. ನಾವಿಲ್ಲಿ ಬೇಕಾದರೆ ನೆಕ್ ಮೇಲೆ ಈ ಥರ ಒಂದು ಟಾಪ್ ಸ್ಟಿಚ್ಚನ್ನು ಹಾಕೋಬೋದು. ಮತ್ತು ಒಳಗಡೆ ಏನು ಕೊಟ್ಟಿದ್ದೀವಿ ಏನು ಕಾಣಿಸ್ತಾ ಇದೆ ಅದಕ್ಕೆಲ್ಲ ನಾವು ಹೇಮಿಂಗ್ ಮಾಡಿಕೊಂಡು ಕವರ್ ಅಪ್ ಮಾಡಬೇಕಾಗುತ್ತೆ. ನೋಡಿ ಈಗ ಸ್ಲೀವ್ಸನ್ನ ಯಾವ ಥರ ಇದಕ್ಕೆ ಅಟ್ಯಾಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ.
ಇಲ್ಲಿ ಬಾಟಮಲ್ಲಿ ನಾನು 1/2 ಇಂಚು ಸಿಂಗಲ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಡಬಲ್ ಫೋಲ್ಡ್ ಮಾಡಬೇಕಾಗತ್ತೆ. ಇಲ್ಲಿ ನನಗೆ ಕೆಳಗಡೆ ಕೋರ ಇರೋದ್ರಿಂದ ನಾನು ಇಲ್ಲಿ ಸಿಂಗಲ್ ಫೋಲ್ಡೇನೆ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಫೋಲ್ಡ್ ಮಾಡುವಾಗ ಈ ಒಂದು ಶೇಪ್ ತೆಗೆದಿರುವಂತಹ ಸೈಡು ಅಂದರೆ ಫ್ರಂಟ್ ಸೈಡಲ್ಲಿ ಬ್ಯಾಕ್ ಸೈಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಈ ಒಂದು ಫೋಲ್ಡ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡುವಾಗ ಒಂದು ಬ್ಯಾಕ್ ಸೈಡು ಆಪೋಸಿಟ್ ಆಗಿ ಬರಬೇಕು. ನಾವು ಫ್ರಂಟ್ ಸೈಡ್ ಏನಾದರೂ ಬಂದಿದೆ, ಶೇಪ್ ತೆಗೆದಿರುವಂಥ ಒಂದು ಸೈಡ್ ಬಂದಿದೆ ಅಂತಂದರೆ ಆ ಶೇಪ್ ತೆಗೆದಿರುವಂಥ ಸೈಡು ಇದು ಈ ಥರ ಆಪೋಸಿಟ್ ಆಗಿ ಬರಬೇಕು. ಆ ಥರ ಈ ಒಂದು ಕ್ಲಾತ್ನ ನೋಡಿಕೊಂಡು ಏನು ಮಾಡ್ಕೋಬೇಕು, ಈ ಕೆಳಗಡೆ ನಾವು ಬಾಟಮನ್ನು ಫೋಲ್ಡ್ ಮಾಡಿಕೊಂಡು ಬರಬೇಕು. ಈ ಥರ ಫೋಲ್ಡ್ ಮಾಡಿದ್ದಾದ್ಮೇಲೆ ನೋಡಿ, ನಾವು ಬಾಡಿ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವಾ, ಇದು ಫ್ರಂಟ್ ಮೇಲೆ ಬರಬೇಕು, ಹಾಗೆಯೇ ಬ್ಯಾಕು ಕೆಳಗಡೆಗೆ ಹೋಗಬೇಕು. ಆ ಥರ ನೋಡಿಕೊಂಡು ಈ ಥರ ಹಾಕ್ಕೊಂಡು ಇಲ್ಲಿ ನಮಗೆ ಈ ಒಂದು ಹಾರ್ಮೋಲ್ ಏನಿದೆ, ಈ ಒಂದು ಹಾರ್ಮೋಲ್ ಹತ್ರ ನಮಗೆ ಶೇಪ್ ಏನಾದರೂ ಕರೆಕ್ಟಾಗಿ ಇದ್ದಿಲ್ಲ ಅಂತಂದರೆ ನೀಟಾಗಿ ಈ ಥರ ನೋಡಿಕೊಂಡು ಒಂದು ಸ್ವಲ್ಪ ನೀಟಾಗಿ ಶೇಪನ್ನು ಕಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಹೇರುಪೇರು ಆಗಿರುತ್ತೆ, ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಬಂತು ಅಂದರೆ ಈ ರೀತಿ ಕಟ್ ಮಾಡ್ಕೋಬೇಕು. ಮತ್ತು ಈ ಒಂದು ಸ್ಲೀವನ್ನು ನೋಡಿಕೊಂಡು ನಮಗೆ ಶೇಪ್ ತೆಗೆದಿರುವಂಥ ಸೈಡ್ ಏನಿದೆ ನೋಡಿ, ಅದು ಫ್ರಂಟ್ಗೆ ಬರಬೇಕು. ಅವೆರಡು ಕೂಡ ಈ ರೀತಿ ಫ್ರಂಟ್ಗೆ ಬರಬೇಕು. ಆ ಥರ ನೋಡಿಕೊಂಡು ಈ ಮೇಲ್ಗಡೆ ಈ ಥರ ಒಂದು ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ವಾ, ಆ ಶೋಲ್ಡರ್ ಜಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ಕರೆಕ್ಟಾಗಿ ನಾವೀಗ ಕಟ್ ಮಾಡ್ಕೊಂಡಿರುವಂಥ ಒಂದು ಆ ಒಂದು ಶೋಲ್ಡರ್ ಜಾಯಿಂಟ್ ಹತ್ರ ಈ ರೀತಿ ಬಂದು ಅಲ್ಲಿಂದ ಸೆಂಟ್ರಿಂದ ಏನು ಮಾಡ್ಕೋಬೇಕು, ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ಮತ್ತು ಇದನ್ನ ರಿವರ್ಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಇನ್ನೊಂದು ಕಡೆ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಸ್ಲೀವನ್ನು ಜಾಯಿಂಟ್ ಮಾಡುವಾಗ ಸೆಂಟ್ರಿಂದನೇ ನಾವು ಸ್ಲೀವನ್ನು ಜಾಯಿಂಟ್ ಮಾಡ್ಕೋಬೇಕು. ನಾವು ಫಸ್ಟಿಂದ ಸ್ಲೀವ್ ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಕೊನೆಯಲ್ಲಿ ಈ ಒಂದು ಬಾಡಿ ಪಾರ್ಟಲ್ಲಾಗಲಿ ಅಥವಾ ಸ್ಲೀವಲ್ಲಾಗಲಿ ಸ್ವಲ್ಪ ಉಳ್ಕೊಂಬಿಡುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಯಾವಾಗಲೇ ಸ್ಲೀವನ್ನು ಜಾಯಿಂಟ್ ಮಾಡಿದ್ರು ಕೂಡ ನಾವು ಸೆಂಟ್ರಿಂದನೇ ಸ್ಲೀವನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟ್ ಲುಕ್ ಅನ್ನೋದು ಬರುತ್ತೆ, ಹಾಗೆಯೇ ನೀಟ್ ಫಿನಿಶಿಂಗ್ ಅನ್ನೋದು ಕೂಡ ಬರುತ್ತೆ. ನೋಡಿ, ಈ ರೀತಿ ಇನ್ನೊಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಂಡು ಕೊನೆವರೆಗೂ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಸೇಮ್ ಇದೇ ಥರ ಈಗ ಇನ್ನೊಂದು ಕಡೆ ಕೂಡ ಸ್ಲೀವನ್ನು ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನೋಡಿ, ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ಬಟ್ಟೆ ಕ್ಲಾತ್ ಫೋಲ್ಡ್ ಆಗದೆ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಮ್ಗೆ ಈ ಥರ ಸ್ಟಿಚ್ ಮಾಡಿದ ಮೇಲೆ ಹಾರ್ಮೋಲ್ ಹತ್ರ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಇಲ್ಲ, ಎಷ್ಟು ನೀಟಾಗಿ ಬಂದಿದೆ. ಈ ಥರ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರಬೇಕು.